ತಾಯಿ ಮಗಳು ಈ ಕಡೆ ಎಲ್ಲಿ ಹೊರಟಿದ್ದೀರಮ್ಮ? ಇಬ್ರು ಹೋಗ್ತಾ ಇದ್ದೀರಾ? ನೋಡಕ್ಕೆ ಇಬ್ರು ಒಂದೇ ಥರ ಇದ್ದೀರಾ. ಅವಳಂತೂ ಚೈತ್ರಮ್ಮ ನಿನ್ನ ಮಗಳು ಒಂದೇ ನಿನ್ನ ಥರನೇ ಇದ್ದಾಳಮ್ಮ ಲಕ್ಷ್ಮಕ್ಕ. ಮಂಜಕ್ಕಯ್ಯ ನನ್ನ ಥರನೇ ಮತ್ತು ನನ್ನ ಮಗಳಿರೋದು. ದೊಡ್ಡ ಮಗಳು ಒಂಥರ ಅವ್ರ ಅಪ್ಪನ ಥರ ಇದ್ದಾಳೆ. ಇವಳು ನನ್ನ ಥರನೇ ಗಿಟೋ ನನ್ನ ಥರನೇ ಸೀರೆ ಹಾಕೊಂಡ್ಬಿಟ್ರೆ ನಾನೇ ಎಂಬ ಥರ ಕಾಮ್ತಾಳೆ ಇವಳು. ಇವಳೆಲ್ಲ ನನ್ನ ಹೋಲ್ಕೆನೇ ಹೊತ್ಕೊಂಡವಳೆ. ಈ ಕಡೆಗೆ ಎಲ್ಲಿ ಹೊರಟಿದ್ರಿ? ಇಲ್ಲೇ ಎಲ್ಲೋ ಅಂಗಡಿಗೆ ಹೊರಟಿದ್ವಿ. ಅವಳು ಏನೇನೋ ತಗೋಬೇಕಂತೆ, ಅದಕ್ಕೆ ಸ್ಟಿಕ್ಕರು ಫೇರ್ ಲವ್ಲಿ ಎಲ್ಲ ತಗೋಬೇಕಂತೆ. ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ನಮ್ಮ. ಯಾಕೆ ಅವಳು ಒಬ್ಳೆ ಹೋಗಲ್ವೇನು? ಜೊತೆಗೆ ನೀನು ಬೇರೆ ಹೋಗ್ತಾ ಇದೆಯಲ್ಲ, ಅದಕ್ಕೆ ಕೇಳಿದೆ. ಇಲ್ಲ, ಹೋಗ್ತಾಳೆ ಒಬ್ಳೇನೆ. ಕರೆದ್ಲಲ್ಲ ಇನ್ನು ಯಾಕೆ ಅಂತ ನಾನು ಮನೆಗೆ ಏನು ಕೆಲಸ ಇರಲಿಲ್ಲ. ಅದಕ್ಕೆ ಬಾರಮ್ಮ ಹೊತ್ತು ಹೋಗ್ಬರೋಣ ಅಂತ ಬಂದೆ ನಾನು. ಇನ್ನೇನು ಮಾಡಾನಿ, ಅವಳು ಒಬ್ಬಳೇ ಬೇಜಾರಾಗ್ತೈತೆ ಅಂತ ಅಂದ್ಲು. ಅದಕ್ಕೆ ಇನ್ನೇನು ಮಾಡೋದು ಮನೆಗೆ ಕೂತ್ಕೊಂಡು ಅಂತ ಹಂಗೆ ಓಡಾಡ್ಕೊಂಡು ಹೋಗಿ ಅಲ್ಲಿ ಅಂಗಡಿ ಹತ್ರ ಹೋಗ್ಬಿಟ್ಟು ಅವ್ಳಿಗೆ ಏನೇನು ಬೇಕೋ ಅದು ಕೊಡ್ಸ್ಕೊಂಡು ಕರ್ಕೊಬರೋಣ ಅಂತ ಹೊರಟೆ. ಇನ್ನೇನು ಮಾಡೋದು ಮನೆ ಹತ್ರ, ಇನ್ನೇನು ಕೆಲಸ ಇಲ್ಲ ಇವಾಗಂತೂ. ಇಲ್ಲ ಮಳೆ ಬರ್ತೈತೆ, ಬೆಳೆ ಎಲ್ಲ ಇಟ್ಟಿದ್ದೀವಿ. ಇವಾಗ ಇನ್ನೇನು ಕೆಲಸ ಇಲ್ವಲ್ಲ, ಅದಕ್ಕೆ ಹೊರಟೆ ಅತ್ತ. ನಾನು ಅತ್ತೆ ಕೇಳೋಣ ಅಂತ ಬಂದೆ. ಎಲ್ಲೋ ಹೊರಟವ್ರಲ್ಲ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಬಂದೆ. ಓ ಹಂಗೇನು, ಅಂಗಡಿಗೆ ಹೋಗ್ತಿದ್ದೀರೇನು? ಹೋಗ್ಬರ್ರಿ, ಆಯ್ತು, ಒಳ್ಳೇದಾಯ್ತು, ಹೋಗ್ಬರ್ರಿ. ಬಾರಮ್ಮ ಚೈತ್ರ, ಹೋಗ್ಬರೋಣ. ನೀನು ಇಲ್ಲಿ ಎಷ್ಟೊತ್ತು ನಿಂತ್ಕೊಂಡ್ರು ಟೈಮ್ ಹೋಗ್ತೈತೆ. ಬಾ ಹೋಗಿ ಬಂದು ಬೇಕಿದ್ರೆ ನಿಂತ್ಕೊಂಬೋದಾಗ್ತೈತೆ. ಹೋಗೋಣ ಬಾ. ಸರಿನಮ್ಮ, ನಡಿ ಹೋಗೋಣ. ಅಲ್ವೇ ನಿಂಗಮ್ಮ, ಇವಳಂತೂ ಇವ್ರು ತಾಯಿ ಮಕ್ಕಳು ಇಬ್ಬರು ಒಂದೇ ಥರ ಅವ್ರು, ಡಿಟೋ ಒಂದೇ ಥರ ಅವರಪ್ಪ ಇವ್ರಂತೂ. ನಂಗಂತೂ ನೋಡಿದಾಗೆಲ್ಲ ಹಂಗೆ ಅನ್ಸೋದು. ಅದಕ್ಕೆ ಇವತ್ತು ಏನಾಗಲಿ ಕೇಳ ಬಿಡೋಣ ಅಂತ ಕೇಳಿದೆ. ಅದಕ್ಕೆ ಹೇಳ್ತಿದ್ರು ನೋಡು, ಎಲ್ಲ ಸೇಮ್ ಒಂದೇ ಹೋಲಿಕೆ ಹೊಲ್ಬಿಟ್ಟವಳು. ಅವರಿಬ್ರು ಒಂದೇ ಥರ ಅವ್ರೆ. ಸೀರೆ ಉಟ್ಕೊಂಡ್ರೆ ಇಲ್ಲಿ ತಾಯಿ ಯಾರು ಮಗಳು ಯಾರು ಅಂಬೋದೇ ಗೊತ್ತಾಗಲ್ಲ, ಹಂಗವ್ರೆ. ಏನು ಮಾಡಿದ್ದೆ ಮಂಜಕ್ಕ? ಸಾಂಬಾರು ಏನು ಮಾಡಿದ್ದೆ? ಅಯ್ಯೋ ಏನೂ ಇಲ್ಲ ನಿಂಗಮ್ಮ, ಏನು ಸಾಂಬಾರು. ನಾನು ಸೊಸೆ ಅವಳು ಬಂದಿದ್ದಾಳ, ಸೊಸೆ ಮಸಪ್ಪು ಮುದ್ದೆ ಮಾಡಿದ್ಲು. ಅದನ್ನು ಊಟ ಮಾಡ್ಕೊಂಡೆ ಬಂದೆ ಅತ್ತ. ಅಯ್ಯೋ ಬೇಜಾರಾಗದು ಮಂತೆಗೆ, ಎಷ್ಟೊತ್ತಂತ ಕೂತ್ಕೊಳ್ಳೋನಿ. ಅದಕ್ಕೆ ಹಂಗೆ ಓಡಾಡ್ಕೊಂಡು ಹೋಗೋಣ ಅಂತ ಬಂದೆ. ದಾರಿಗೆ ಬೇರೆ ನೀವು ಬಂದ್ರಲ್ಲ, ಅದಕ್ಕೆ ತಡಿ ಅಂತ ಲಕ್ಷ್ಮಕ್ಕರು ಮಾತಾಡ್ಸ್ಕೊಂಡು ನಿಂತ್ಕೊಂಡೆ. ಅಲ್ಲಿ ನೀನು ಬಂದೆ ಅತ್ತ. ಹೌದೇನು? ಹೋಗ್ಲಿ ಬಿಡು. ಇನ್ನೇನು ಜಯಮ್ಮನ ಮನೆ ವಿಷಯ ಗೊತ್ತಾತೇನು? ಗೊತ್ತಾಯಿತು. ಅಯ್ಯೋ ನನ್ನ ಮಗ ಸೊಸೆ ಎಲ್ಲ ಮಾತಾಡ್ತಿದ್ರು. ಅದಕ್ಕೇನೆ ನನಗೂ ಗೊತ್ತಾಯಿತು. ನನಗೆ ಯಾರೋ ಹೇಳಿದ್ರು, ಅದು ಬೇರೆ ಅವರು ಅದು ಬೇರೆ ಮಾತಾಡ್ತಿದ್ರಲ್ಲ, ಹಂಗಾಗಿ ಗೊತ್ತಾಯಿತು. ಅಯ್ಯೋ ಬಾ, ಅವ್ನು ಯಾಕೆ ದೊಡ್ಡ ಮಗ ಹಂಗೆ ಮಾಡ್ದೆ? ಅಯ್ಯೋ ಮನೆ ಬಿಟ್ಟು ಹೋಗ್ಯವನಂತೆ, ಮನೆ ಬಿಟ್ಟು ಇವರೇ ವೈಕ್ ಹಾಕಿರಂತೆ. ಅವಳು ದೊಡ್ಡ ಸೊಸೆಗೇನ ಡೈವರ್ಸ್ ಕೊಡ್ತೀನಿ ಹಂಗೆ ಹಿಂಗೆ ಅನ್ನಂತೆ. ಅದಕ್ಕೆ ಕೊಡು ಅಂತೇಳಿ ಕೊಡಿಸಿ ಮನೆಯಿಂದ ಹೊರಗಡೆ ಹಾಕ್ಯವ್ರಿ. ಹೇಳು, ಅವನು ಯಾಕೆ ಹಿಂಗೆ ಮಾಡಿದ್ನ? ವಯಸ್ಸಾದ ಕಾಲದಾಗೆ ಅಪ್ಪ ಅಮ್ಮಂಗೆ ಹಿಟ್ಟಾಕ್ದಂಗೆ ಮನೆ ಬಿಟ್ಟು ಹೋಗ್ಯವನಿ. ಅಯ್ಯೋ ಬಾ, ಊರಾಗೆಲ್ಲ ಒಂದು ನಾಚಿಕೆ ಆಗ್ತೈತಪ್ಪ ಹಿಂಗೆಲ್ಲ ಮಾಡಿದ್ಬಿಟ್ರೆ ಅವನಂತೂ. ಆ ಹುಡುಗ ಅಯ್ಯೋ ಬಾ. ನಾವು ಹೇಳ್ದೆ, ಅವನು ಅವತ್ತು ಮನೆಯಿಂದ ಹೊರಗಡೆ ಹಾಕುವಾಗ ನಾನು ಅಲ್ಲೇ ಹೋಗಿದ್ದೆ. ಹೇಳಿದ್ರು ಹಿಂಗೆ ಆಗೈತೆ ಅಂತ ಹೇಳ್ಬಿಟ್ಟು. ಅಯ್ಯೋ ಅವನಿಗೆ ಯಾಕೆ ಬುದ್ಧಿ ಇಲ್ವೋ ಹೇಳು. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಹೆಂಗನ ಮಾಡ್ಕೊಂಡ್ರೆ ಹೇಳು, ಅವ್ರವ್ರ ಜೀವನ ಅಷ್ಟೇ, ಸುಮ್ಮನೆ ಆಗಬೇಕು. ಅದು ಬೇರೆ ಅವಳು ರಕ್ಷಾ ಅಂತ ಹೇಳ್ಬಿಟ್ಟು ನಮ್ಮೂರು ಪಕ್ಕದಳ್ಳೆಣ್ಣ ಬೇರೆ ಇಷ್ಟಪಟ್ಟಿದ್ದಂತೆ. ಅದಕ್ಕೆ ಏನೋ ಅವ್ರ ಮನೆಗೆ ಅವನಂತೆ. ಅದಕ್ಕೆ ಅಪ್ಪ ಬೇರೆ ಹುಡಿಕೊಂಬಂದಿದ್ದ. ಯಾವುದು ಜಯಮ್ಮರ ಮನೆ ಚಂದ್ರಪ್ಪರ ಮನೆ ಯಾವುದು ಅಂತ ಹೇಳ್ಬಿಟ್ಟು ಅದೇ ಅವ್ರ ರಕ್ಷಾ ಅವ್ರ ಅಪ್ಪ ಹುಡಿಕೊಂಬಂದಿದ್ದಂತೆ. ಅದಕ್ಕೆ ಅವರು ಹೇಳಿ ಎಲ್ಲ ಹೇಳ್ಬಿಟ್ಟು ಕಳಿಸ್ಯವ್ರೆ. ಹೋಗು, ಹಿಂಗೆ ಅವನು ಹಿಂಗೆಲ್ಲ ಮಾಡಿದ್ದಾನೆ, ಡೈವರ್ಸ್ ಆಗೈತೆ, ಮದುವೆಯಾಗಿ ಡೈವರ್ಸ್ ಆಗೈತೆ ಅಂತ ಎಲ್ಲ ಹೇಳಿ ಕಳಿಸ್ಯವ್ರೆ. ಕೊಡಬೇಡ್ರಿ ನಿನ್ನ ಮಗಳನ್ನ, ಅವ್ನು ಒಳ್ಳೇನಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಕಳಿಸ್ಯವ್ರಂತಪ್ಪ. ಹೇಳು, ಹಂಗೆ ಆಗಬೇಕು ಅಂತ. ನನ್ನ ಮಕ್ಳಿಗೆಲ್ಲ ಬುದ್ಧಿ ಬರಲ್ಲ. ನನ್ನ ಮಗ ನೋಡಿ ಇವಾಗ ಅವ್ರ ತಂಗಿನೇ ತಾನೇ ಮದುವೆ ಆಗಿರೋದು. ಎಷ್ಟು ಚೆನ್ನಾಗಿ ಬಾಳಿಸ್ತಾ ಅವ್ನು ಗೊತ್ತೇ ನನ್ನ ಮಗ ಹಿಂಗೆಲ್ಲ ಮಾಡಿಬಿಟ್ರೆ ಅಷ್ಟೇ. ನನ್ನ ಮಗ ಒಂಥರ ಗ್ರೇಟು. ಇವ್ರಿಗೆಲ್ಲ ಓದಿಸ್ಬಿಟ್ರೆ ನನ್ನ ಮಗ ರಾಣಿ ಥರ ನೋಡ್ಕೊತಾನೆ ನನ್ನ ಸೊಸೆನ. ಇವನು ಇದಾನಲ್ಲ ಅವ್ರ ಅಣ್ಣ ಅರುಣ, ಅಯ್ಯಪ್ಪ ಅವ್ನ ಮಾತು ಎತ್ತಬೇಕು ಅಂದರೆ ಬೇಜಾರಾಗುತ್ತಪ್ಪ ನನಗಂತೂ. ಅವತ್ತು ಹಂಗೆ ನಮ್ಮ ಮನೆ ಹತ್ರ ಬಂದುಬಿಟ್ಟು ಎಲ್ಲ ಹೆಂಗೆ ಜಗಳ ಮಾಡಿದ್ರು ಗೊತ್ತಾ? ನನಗೆ ಅವತ್ತೇ ಬೇಜಾರಾಗೋಗ್ಬಿಡ್ತು. ಮೊದಲೇ ನನಗೂ ಅವ್ರಿಗೂ ಆಗ್ತಿರ್ಲಿಲ್ಲ. ಅಂತಾರೆ ಮನೆ ಮುಂದಕ್ಕೆ ಬಂದುಬಿಟ್ಟು ಬಾಯಿಗೆ ಬಂದಂಗೆ ಬೈದು ಹಾಕ್ಬಿಟ್ರು. ಅದಕ್ಕೆ ಇವಾಗ ಆಗಿದ್ಕೂ ಅದಕ್ಕೂ ನಮಗೊಂಥರ ಖುಷಿ ಆಗೋಗೈತಿ. ಅಯ್ಯೋ ಖುಷಿ ಪಾಪ, ಏನು ಮಾಡೋದು? ಆ ಹುಡುಗಿ ಮುಖ ನೋಡ್ಬೇಕಲ್ವೇ ನಮ್ಮ? ಖುಷಿ ಪಟ್ಟರೆ ಆಯ್ತೆ. ಹೋಗು, ಯಾಕೆ ಹಂಗೆ ಮಾಡಿಬಿಟ್ನು? ನನಗಂತೂ ಯಾವತ್ತೇ ಹೇಳ್ದೆ, ಬೇಡಪ್ಪ ಬೇಡ, ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡಿರಪ್ಪ ಅಂತ ಹೇಳಿದ್ರೆ ಕೇಳಲಿಲ್ಲ. ಯಾರ ಮಾತು ಕೇಳೋ ಪರಿಸ್ಥಿತಿಗೆ ಅವನಿಲ್ಲ. ಅವನದೇ ಅವ್ನ ಲೋಕ ಆಗೈತಿ. ಹೇಳು, ಇಂಥ ಗಂಡು ಮಕ್ಳಿದ್ರು ಒಂದೇ, ಸತ್ರು ಒಂದೇ, ಮಕ್ಳು ಇಲ್ದೋರೆ ವಾಸಿ. ಇಂಥ ಮಕ್ಳಿದ್ದು ಒಂದೇ, ಬಿಟ್ಟರು ಒಂದೇ. ಹೇಳು, ಇಂಥ ಮಕ್ಕಳನ್ನ ಅಯ್ಯಪ್ಪ ಸವಾಸಲ್ಲ ಇವ್ರದ್ದು. ಬಾ. ಅಯ್ಯೋ ಇಂಥ ಮಕ್ಳು ಏನಕ್ಕೆ ಆಯ್ತು ಹೇಳು? ತಂದೆ ತಾಯಿಗೆ ಕೂಳು ಹಾಕ್ಲಿಲ್ಲ ಮಕ್ಕಳು, ಭೂಮಿಗೆ ಬಾರ ಬಾ. ನನ್ನ ಮಗ ವಾಸಿನಪ್ಪ, ನನ್ನ ಮಗ ಹಿಂಗೆಲ್ಲ ಮಾಡಲ್ಲ ಬಿಡು. ನಮ್ಮ ಮಾತಿಗೆ ಎಷ್ಟು ಬೆಲೆ ಗೌರವ ಕೊಡ್ತಾನೆ ಗೊತ್ತಾ ನನ್ನ ಮಗ? ಅವತ್ತು ಮದುವೆ ಆಗುವಾಗೂ ಅಷ್ಟೇ. ಅವಳು ಬಂದು ಅವಳೇನೇನೆ ಕಾವ್ಯ, ನಮ್ಮ ಕಾವ್ಯ ಅವಳಾಗ ಅವಳೇ ಮನೆ ಬಿಟ್ಟು ಬಂದು ನಾವು ಮದುವೆ ಮಾಡಿಸಿ ನಾವೇ ಕರ್ಕೊಂಬಂದ್ವಿ. ಯಾಕೆ
ಉಳ್ಳ ಇಷ್ಟಪಟ್ಟವ್ರು ಅವರು ಅಂತ ಹೇಳ್ಬಿಟ್ಟು ನಾವೇ ಬಂದನಲ್ಲ, ನಾವೇ ಕರ್ಕೊಂಡು ಹೋಗ್ಬಿಟ್ಟು ಮದುವೆ ಮಾಡಿಸಿವಿ. ಇನ್ನು ಯಾಕೆ ಅಂತ ಹೇಳ್ಬಿಟ್ಟು ಅದಕ್ಕೇನು ಜಗಳಕ್ಕೆ ಬಂದುಬಿಟ್ಟವ್ರೆ ನಮ್ಮ ಮೇಲೆ. ಇವಾಗ ಗೊತ್ತಾಯ್ತಲ್ಲ ಸರಿಯಾಗಿ ಮಾಡ್ದ ಮಗ. ಹ್ಞೂ ಹೇಳು, ಅವತ್ತು ಜಯಮ್ಮ ಹಂಗೆಲ್ಲ ಆಡಬಾರ್ದಾಗಿತ್ತು. ಬಂದು ಕೂಕೊಂಡು ಒಳಗೆ ಇವಳು ಮಗಳನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅವಳು ಮಾಡಿದ್ದು ತಪ್ಪೇ ಹೇಳು. ಅಯ್ಯೋ ಏನು ಕೇಳತ್ತ ಅವಳು ನೋಡಿವಾಗ. ಅತ್ ಮಗಳು ಮಾತಾಸಲ್ಲ, ಇತ್ತು ಮಗ ದೊಡ್ಡ ಮಗ ಹತ್ತೋದ, ಇನ್ನು ಇವನೊಬ್ಬ ಅವನೇ. ಅವಳು ಯಾಕೆಂದರೆ ಅವಳು ಚಿಕ್ಕ ಸೊಸೆ ಬೇರೆ ಪ್ರೆಗ್ನೆಂಟ್ ಅಲ್ಲ, ಅದು ಒಂಥರ ಇವಾಗ ಖುಷಿ ಅವಳಿಗೆ. ಅದಕ್ಕೆ ಅವಳು ಏನೋ ಮನೆ ಅಥವಾ ಮನೆ ಬೇರೆ ಹೋಗ್ಯವಳಂತೆ, ಅವಳು ಏನಿಲ್ಲ. ಇವಾಗ ಇವುದೇ ರಾಜ್ಯ ಭಾರ. ದೊಡ್ಡ ಸೊಸೆ ಇನ್ನೇನು ಮನೆ ಮಗಳು ಮಾಡ್ಕೊಂಡವ್ರೆ ದೊಡ್ಡ ಸೊಸೆನ. ಚಿಕ್ಕ ಮಗ ಇದ್ದಾನೆ, ಅವನೇನು ಇರಲ್ಲ ಜಾಸ್ತಿ, ಅಂಗಡಿಗೆ ಹೋಗ್ತಿರ್ತಾನೆ. ಇವರ ಗಂಡ ಹೆಂಡ್ತಿ ಸೊಸೆ ಅಷ್ಟೇ, ಇನ್ನೇನಿಲ್ಲ ಇವ್ರದ್ದು. ಅಯ್ಯೋ ಬಾ, ಇಂಥ ಜೀವನ ಏನಕ್ಕೆ ಬಂತು? ಅಯ್ಯೋ ನಮ್ಮನೆಗೂ ಇದ್ದಾರಪ್ಪ, ಹಿಂಗೆಲ್ಲ ಮಾಡಲ್ಲ ಬಿಡು. ನಮ್ಮ ಮನೆಗೆಲ್ಲನ ತಂದೆ ತಾಯಿಗೆ ಎಷ್ಟು ಗೌರವ ಕೊಡ್ತಾರೆ. ನಾವು ಹಾಕಿದ ಗೆರೆನ ದಾಟಲ್ಲ ನನ್ನ ಮಗ. ನನ್ನ ಮಗಳು ಅಷ್ಟೇ, ನನ್ನ ಮಗನೂ ಅಷ್ಟೇ. ನನ್ನ ಹಾಕಿದ ಗೆರೆ ದಾಟಲ್ಲ. ಜಯಮ್ಮನ ಮಕ್ಕಳು ಥರನ ನನ್ನ ಮಕ್ಕಳು ದೇವ್ರಂತಾರು. ತಂದೆ ತಾಯಿ ಅಂದರೆ ದೇವರು ಅವ್ರಿಗೆ. ಇವ್ರು ಹಂಗಲ್ಲ ಬಿಡು. ತಂದೆ ತಾಯಿನ ಎಷ್ಟು ಕೇವಲವಾಗಿ ನಡೆಸ್ಕೊತಾರೆ ಅಂದರೆ ಅಷ್ಟು ಕೇವಲವಾಗಿ ನಡೆಸ್ಕೊತಾರೆ. ನೋಡ್ನಲ್ಲ ನಾನು. ಅಯ್ಯಯ್ಯಪ್ಪ, ಊರಾಗೆಲ್ಲ ಆಡ್ಕೊಂಡು ನಗಂಗೆ ಮಾಡ್ಕೊಬಿಟ್ಟವ್ರಿ. ಹೋಗತ್ತ ಏನು ಇವಾಗ ಬಿಲ್ಡಪ್ ಇಕ್ಕಳು. ಈ ಜೈ ಸರಿಯಾಗಿ ಆಗೈತೆ. ಈ ಜೈಗೆ ಹೋಗ್ಲಿ ಬಿಡು ಮಂಜಮ್ಮ, ಹಂಗೆಲ್ಲ ಮಾತಾಡಬೇಡ. ಆಗಿದ್ದು ಆಗೋಗೈತಿ, ಇನ್ನೇನು ಮಾಡೋಕ್ಕಾಗ್ತದೆ. ಅವ್ರೇನು ಹೇಳ್ಕಳಿಸಿದ್ರೆ ಹಂಗೆ ಮಾಡಪ್ಪ ಹಿಂಗೆ ಮಾಡಪ್ಪ ಅಂತ ಅವ್ರೇನು ಹೇಳ್ಕಳಿಸಿದ್ರೆ ಅವರು ಪಾಪ ಮಾಡೋದೆಲ್ಲ ಮಾಡವ್ರೆ. ಅವನ ಅದು ದುರಂಕಾರಕ್ಕೆ ಅವ್ನು ಮಾಡ್ಕೊಂಡ್ರೆ ಇವ್ರೇನು ಮಾಡೋಕ್ಕಾಗ್ತೈತಿ. ನೀನು ಇವ್ರನ್ನೆಲ್ಲ ಅನ್ಬೇಡಮ್ಮ, ಪಾಪ ಒಳ್ಳೆಯರು ಇವರು. ಅಯ್ಯೋ ಅದೇನು ಒಳ್ಳೆಯರೋ ಏನು ಕತೆನೋ. ನಿನಗೆ ಒಳ್ಳೆಯರು ಅನ್ನಿಸ್ತೈತೆ ಅಷ್ಟೇ. ಓಹ್, ಈ ಜಯಮ್ಮ ಏನು ಕಮ್ಮಿ ಏನಲ್ಲ, ಭಾರಿ ಇದ್ದಾಳೆ ಅವಳು. ಎಲ್ಲರ ಮೇಲೂ ಕಾಲು ಕೆಕ್ಕೊಂಡು ಜಗಳಕ್ಕೆ ಹೋಗಳು. ಇವಾಗ ಸರಿಯಾಗಿ ಆಗೈತಿ. ಈಗ ಉಸಿರು ಬಿಡ್ದಂಗೆ ಒಳಗೆ ಸೇರ್ಕೊಂತಾಳೆ. ಇಲ್ಲೂ ಎಷ್ಟು ಎಲ್ಲಾನು ಹೆಂಗೆ ಆಡ್ಕೊಳ್ಳೋಳು. ಅದಕ್ಕೆ ಇವಾಗ ಆಡ್ಕೊಂಬ್ಲಿ ತೂತು ಬಿಡಂಗೆ. ಇವಾಗ ಮಗುಂದೇನೇ ಊರಾಗೆಲ್ಲ ಊರು ತುಂಬ ಆಡ್ಕೊಂಡು ನುಗ್ತಾರೆ ಅಂತ ಕೆಲಸ ಮಾಡ್ಯವನು ಅವನು. ಹೋಗ್ಲಿ ಬಿಡು, ಕಂಡರ ಮನೆ ವಿಷಯ ನಮಗೆ ಯಾಕೆ. ಮತ್ತೆ ಹಂಗಂತ ಸುಮ್ಮನೆ ಆಗಬೇಕು. ಅದು ಬಿಟ್ಟು ಯಾಕೆ ಸುಮ್ಮನೆ ನೀನು ನೋಡಿ ಫ್ರೆಂಡ್ಸ್, ಜಯಮ್ಮನ ಮಗ ಹಿಂಗೆಲ್ಲ ಮಾಡಿದ್ದಕ್ಕೆ ಈ ಮಂಜಮ್ಮ ಹೆಂಗೆ ಹೇಳ್ಕೊಂಡು ನನ್ನ ಹತ್ರ ಹೇಳ್ತಾವಳೆ. ಆಗ್ಬೇಕಾಗಿದೆ ಜೈಗೆ ಸರಿಯಾಗಿ ಮಗ ಮರ್ಯಾದೆ ತೆಗೆ ಕೆಲಸ ಮಾಡ್ಯವನೆ ಅಂತ ಹೆಂಗೆ ಖುಷಿ, ಅವಳಿಗೆ ಖುಷಿ ಆಗ್ಬಿಟ್ಟೈತೆ ನೋಡ್ರಿ. ಹಂಗೆ ಒಬ್ರು ಮನೆಗೆ ಏನಾನ ಹಾಳಾಗಿ ಹೋಗೈತೆ ಅಂದರೆ ನೋಡೋರಿಗೆ ಹಂಗೆ ಖುಷಿ, ಹಾಳಾಗಿ ಹೋಗ್ಲಿ ಎಂಬ ತಕ್ಕನ. ನೋಡಿ ಫ್ರೆಂಡ್ಸ್, ಇನ್ನು ಹೊಸ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್.